ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತೊಂದು ಸಿಂಪಲ್ ಆಗಿರೋ ಲೇಸ್ ಥರ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಆ ಡಿಸೈನ್ ಹೇಗೆ ಮಾಡಬೇಕು, ಯಾವ ಥರ ಹಾಕಬೇಕು ಅನ್ನೋದನ್ನು ನೋಡಿ. ಸೊ ಬಿಗಿನರ್ಸ್ ಆಗಿದ್ದರೆ ನೀವು ಸ್ವಲ್ಪ ನೋಡಿದರೆ ನಿಮ್ಗೆ ಅರ್ಥ ಆಗಲ್ಲ ಫ್ರೆಂಡ್ಸ್. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿದರೆ ಮಾತ್ರ ನಿಮಗೆ ಯಾವುದೇ ಡಿಸೈನ್ ಮಾಡಬೇಕಂದ್ರೆ ಅರ್ಥ ಆಗುತ್ತೆ. ಸೊ ನಾನಿಲ್ಲಿ ಸ್ಯಾಂಪಲ್ ಪೀಸ್ ಮೇಲೆ ಮಾಡಿ ತೋರಿಸ್ತಾ ಇರೋದು. ಈ ಡಿಸೈನ್ ಬಂದುಬಿಟ್ಟು ನೋಡಿ, ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ ಥ್ರೆಡ್ಡನ್ನು ತೊಗೊಂಡ್ಬಿಟ್ಟು ಲೇಸ್ಗೆ ನಾನು 4 ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಅದೇ ಸೇಮ್ ಪಾಯಿಂಟಲ್ಲಿ ನಾನು ದಾರನ ಎತ್ತಿಬಿಟ್ಟು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡಿದ್ದೀನಿ. ಸೊ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕಿದ್ದೀನಿ. ಒಂದು ಚೈನ್ ಆದಮೇಲೆ ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಒಂದು ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಸೊ ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಂಡು ಇನ್ನೂ ಒಂದು ಎಕ್ಸ್ಟ್ರಾ ಲಾಕನ್ನು ಹಾಕಿದ್ದೀನಿ. ಸೊ ಎಕ್ಸ್ಟ್ರಾ ಲಾಕ್ ಆದಮೇಲೆ ಫ್ರೆಂಡ್ಸ್, ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಅದು ಏನು ಸೆಂಟ್ರಲ್ಲಿ ನಾವು ಡಬಲ್ ಕ್ರೋಶ ಮಾಡಿದ್ದೀವಲ್ವ, ಅದ್ರ ಮಧ್ಯದಲ್ಲಿಂದ ಬಂದ ಮೇಲಕ್ಕೆ ಎತ್ತಿ ದಾರನ ಒಂದನ್ನು ಮಾಡ್ಕೋಬೇಕು. ಸೊ ಎರಡರಿಂದ ಒಂದನ್ನು ಎಳಿಬೇಕು. ಸೊ ಸೂಜಿ ಮೇಲೆ ಒಂದು ದಾರ ಇರುತ್ತೆ, ಆ ದಾರನ ಗ್ರಿಪ್ಪಾಗಿ ಹಾಗೆ ಇಟ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಸೇಮ್ ಪಾಯಿಂಟಿಂದನ ದಾರ ಮೇಲಕ್ಕೆ ಎತ್ಬಿಟ್ಟು ಮತ್ತೆ 2ರಿಂದ 1 ಮಾಡಿ. ಸೊ ಇದು ಯಾವ ಥರ ಡಿಸೈನ್ ಬರುತ್ತೆ ಅಂದರೆ, ನಿಮಗೆ ಪಫ್ ಹೇಗೆ ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಪಫ್ ಥರ ಮಾಡಿಬಿಟ್ಟು ಸೂಜಿ ಮೇಲೆ ಥ್ರೆಡ್ಡನ್ನು ನೀವು ಗ್ರಿಪ್ಪಾಗಿ ಇಟ್ಕೋಬೇಕು. ಸೊ ನೋಡಿ, ನಾನು ಹೇಗೆ ಇಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ. ಸೊ ಆ ಥರ ಗ್ರಿಪ್ಪಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ಬಿಗಿನರ್ಸ್ ಆಗಿದ್ದರೆ ನಿಮ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ತಿರ್ಬೋದು, ಹೇಗಪ್ಪ ಮಾಡಬೇಕು ಅಂತ. ಸೊ ಡೋಂಟ್ ವರಿ ಫ್ರೆಂಡ್ಸ್, ನೀವು ನೋಡ್ತಾ ಹೋದರೆ ವಿಡಿಯೋನ ನಿಮ್ಗೆ 100% ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ನೋಡಿ, ಒಂದನ್ನು ಎಳೆದ್ಬಿಟ್ಟು ಮತ್ತೆ ಸೂಜಿ ಮೇಲೆ ದಾರನ ಗ್ರಿಪ್ಪಾಗಿ ಇಟ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಅದರ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ 2ರಿಂದ 1 ಮಾತ್ರ ಎಳಿಬೇಕು. ಸೊ ಅದು ಒಂದು ದಾರ ಕನ್ಸಿಡರ್ ಆಗುತ್ತೆ. ಆಮೇಲೆ ಎಲ್ಲ ದಾರನೂ ಸೇರಿಸ್ಬಿಟ್ಟು ಒಂದನ್ನು ನೀವು ಮಾಡ್ಕೋಬೇಕು. ನೋಡಿ, ಒಂದು ಚೈನನ್ನು ಹಾಕ್ತಾಯಿದ್ದೀನಿ. ಐ ಹೋಪ್ ಅರ್ಥ ಆಗ್ತಾಯಿದೆ ಅಂತ ಅನ್ಕೋತಾ ಇದ್ದೀನಿ. ತುಂಬ ಸ್ಲೋವಾಗಿ ತೋರಿಸ್ತಾ ಇರೋದು, ನಿಮ್ಗೆ ಅರ್ಥ ಆಗಬೇಕು ಅಂತ. ಸೊ ನೋಡಿ, ಅಲ್ಲಿಂದ ಮತ್ತೆ ನಾನು 4ರಿಂದ 5 ಚೈನನ್ನು ಹಾಕ್ತಾಯಿದ್ದೀನಿ. ಸೊ ನಾನು 5 ಚೈನನ್ನು ಹಾಕಿದ್ದೀನಿ. ಸೊ ಥ್ರೆಡ್ಡನ್ನು ಉಲ್ಟಾ ಮಾಡಿ ನೀವು ನೋಡಿ, ಅಬ್ಸರ್ವ್ ಮಾಡಿ ನೀವು, ನಾನು ಯಾವ ಹೋಲಲ್ಲಿ ನಾನು ಥ್ರೆಡ್ಡನ್ನು ಹಾಕ್ತಾಯಿದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಅಬ್ಸರ್ವ್ ಮಾಡಿದರೆ ಎಲ್ಲನೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ. ಸೊ ನೋಡಿ, ಬೀಡನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅಲ್ಲಿಂದ ನಾನು ಕರೆಕ್ಟಾಗಿ ಟರ್ನ್ ಸೀದಾ ಮಾಡಿಬಿಟ್ಟು ಏನು 5 ಚೈನ್ ಹಾಕಿದ್ದೀನಲ್ವ, ಆ 5 ಚೈನ್ಗೆ ನಾನು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಸೊ ಡಬಲ್ ಅಂದರೆ ಸೂಜಿ ಮೇಲೆ ದಾರ ತೊಗೊಂಡು 2ರಿಂದ 1 ತೊಗೊಂಡು ಬರೋದಕ್ಕೆ ಡಬಲ್ ಅಂತೀವಿ. ಸಿಂಗಲ್ ಅಂದರೆ ಡೈರೆಕ್ಟಾಗಿ ದಾರ ಒಳಗಡೆಯಿಂದ ದಾರನ ಮೇಲಕ್ಕೆ ಲಾಕ್ ಮಾಡಿಕೊಂಡ್ರೆ ಸಿಂಗಲ್ ಲಾಕ್ನ ಅಂತ ಹೇಳ್ತೀವಿ. ಸೊ ನೋಡಿ, ಅಷ್ಟಕ್ಕೂ ನಾನು 5 ಚೈನ್ ಹಾಕಿದ್ದೀನಲ್ವ, ಆ 5 ಚೈನಿಗೂ ನಾನು ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ ಸಿಂಗಲ್ ಲಾಕ್ನ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ನೋಡಿಬಿಟ್ಟು ನೀವು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನೋಡಿ, ನಾನು 6ರಿಂದ 7 ಗಂಟೆ ಸಿಂಗಲ್ ಲಾಕ್ನ ಮಾಡ್ತಾಯಿದ್ದೀನಿ. ಇವಾಗ ಲಾಸ್ಟ್ 7 ಸಿಂಗಲ್ ಲಾಕ್ ಚೈನನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬಾ ಸ್ಲೋ ಆಗಿ ಹೇಳ್ಕೊಡ್ತಾ ಇರೋದು. ಸೊ ನೋಡಿ, ಅಲ್ಲಿಂದ ಮತ್ತೆ ಈ ಥರ ಪಫ್ ಥರ ನಮಗೆ ಫಾರ್ಮ್ ಆಗುತ್ತೆ. ಅಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಸ್ವಲ್ಪ ದೂರದಲ್ಲೇ ಗ್ಯಾಪ್, ಒಂದು ಚೂರು ಗ್ಯಾಪನ್ನು ಕೊಟ್ಬಿಟ್ಟು ದಾರನ ಮೇಲಕ್ಕೆತ್ತಿ 2ರಿಂದ 1 ಹಾಗೆ 2ರಿಂದ 1 ಡಬಲ್ ಕ್ರೋಶನ ನಾವು ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ಮತ್ತೆ 1 ಚೈನನ್ನು ಹಾಕ್ತಾಯಿದ್ದೀನಿ. ಅಂದರೆ 1ರಿಂದ 2 ಚೈನನ್ನು ಹಾಕಬೇಕು. ಸೊ ದಾರನ ಉದ್ದ ಎಳೆದ್ಬಿಟ್ಟು ನಾನು ನಾರ್ಮಲ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ. ಗೋಲ್ಡ್ ಕಲರು, ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ, ಮೀಡಿಯಮ್ ಸೈಜಲ್ಲಿರೋ ಬೀಡನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಮಾಡಿ ಸೂಜಿ ಮೇಲೆ ಮತ್ತೆ 1 ಸಾರಿ ದಾರ ತೊಗೊಂಡ್ಬಿಟ್ಟು ಏನು ಡಬಲ್ ಕ್ರೋಶ ಮಾಡಿದ್ದೀವಲ್ವ, ಅದರ ಒಳಗಡೆಯಿಂದ ದಾರನ ಮೇಲಕ್ಕೆತ್ತಿ 2ರಿಂದ 1. ಸೊ 1 ದಾರ ಹಾಗೆ ಸೂಜಿ ಮೇಲೆ ಗ್ರಿಪ್ಪಾಗಿ ಇಟ್ಕೋಬೇಕು. ಮತ್ತು 2ರಿಂದ 1 ದಾರನ ಮಾಡ್ಕೊಳ್ಳಿ. ಸೊ ಮತ್ತೆ
ಎರಡರಿಂದ ಒಂದನ್ನು ಮಾಡಿಬಿಟ್ಟು ಮತ್ತೆ 2 ದಾರನ ಗ್ರಿಪ್ಪಾಗಿ ಇಟ್ಕೋಬೇಕು. ಹೀಗೆ ಥರ ಒಂದು ಡಬಲ್ ಕ್ರೋಶದಲ್ಲಿ ನಾನು 6ರಿಂದ 7 ಡಬಲ್ ಕ್ರೋಶನ ನಾನು ಮಾಡ್ತಾಯಿದ್ದೀನಿ. ಸೊ ಅಂದರೆ ದಾರನ 7, 8 ದಾರ ಬರೋ ಥರ ನಾನು ಗ್ರಿಪ್ಪಾಗಿ ಇಟ್ಬಿಟ್ಟು ಡಬಲ್ ಕ್ರೋಶನ ನಾನು ಮಾಡ್ತಾ ಇರೋದು. ಸೊ ನೋಡಿ, ಯಾವುದೇ ಡಿಸೈನ್ ಆಗಿರ್ಬೋದು, ನಿಮಗೆ ನೋಡ್ತಾ ಹೋದರೆ ಒಂದಿಲ್ಲ 2 ಸರಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಗೊತ್ತಾಗಲ್ಲ. ಬಿಗಿನರ್ಸ್ ಆಗಿದ್ರೂ ಅಷ್ಟೇ, ನೀವು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ವಿಡಿಯೋನ ಚೆಕ್ ಮಾಡಿದರೆ ನಿಮಗೆ ಆರಾಮಾಗಿ ಹೇಗೆ ಕಟ್ಟಬೇಕು ಅನ್ನೋದು ಕೂಡ ಬರುತ್ತೆ. ಇದಕ್ಕೆಲ್ಲ ಯಾವುದೇ ಥರ ಅಮೌಂಟ್ ಕೊಟ್ಬಿಟ್ಟು ನೀವು ಔಟ್ಸೈಡ್ ಹೋಗಿ ಕಲಿಯೋದು ಬೇಕೇ ಆಗಿಲ್ಲ ಫ್ರೆಂಡ್ಸ್. ನಿಮಗೆ ಅಲ್ಪ ಸ್ವಲ್ಪ ಎಷ್ಟು ಬರ್ತಾ ಇದೆ ಅನ್ನೋದಾದರೆ ನೀವು ಆರಾಮಾಗಿ ವಿಡಿಯೋನ ಚೆಕ್ ಮಾಡಿ ನೀವು ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನನ್ನು ಕಸ್ಟಮರ್ಗೆ ನೀವು ಹಾಕಿ ಕೊಡ್ಬೋದು. ಆ ಥರ ನಿಮ್ಗೆ ಯಾವುದಾದ್ರೂ ಡಿಸೈನ್ ಬರಲಿಲ್ಲ ಅಂಥವ್ರಾದರೆ ಕೂಡ ಯಾವ ಡಿಸೈನ್ ಇದೆ, ಕಸ್ಟಮರ್ಸ್ ಯಾವ ಡಿಸೈನ್ ಹೇಳಿದ್ದಾರೆ ಆ ಡಿಸೈನಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಆರಾಮಾಗಿ ನಿಮಗೆ ಬಂದೇ ಬರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟಾಗಿ ಎಲ್ಲ ವಿಡಿಯೋಸ್ ನಾವು ಮಾಡಿ ಹಾಕ್ತಾ ಇದ್ದೀನಿ ನಾನು. ಸೊ ಅದು ಸರ್ಚ್ ಮಾಡಿದರೆ ನಿಮಗೆ ಆರಾಮಾಗಿ ಯಾವ ಡಿಸೈನ್ ಹೇಗೆ ಹಾಕಬೇಕು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಆ ಥರ ನೀವು ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಸೊ ನೋಡಿ, ಮತ್ತೆ ನಾನು ಏನು 5 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಲ್ವ, ಅದಕ್ಕೆ ನಾನು ಸಿಂಗಲ್ ಲಾಕ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ, ಸಿಂಗಲ್ ಲಾಕ್ನ ನಾನು ಕರೆಕ್ಟಾಗಿ ಮಾಡ್ತೀನಿ. ತುಂಬ ಟೈಟ್ ಎಳ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ನಾರ್ಮಲಾಗಿ ಸ್ವಲ್ಪ ಲೂಸಾಗಿ ಇಟ್ಬಿಟ್ಟು ನೀವು ಸಿಂಗಲ್ ಲಾಕ್ನ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಟೈಟ್ ಎಳ್ಕೊಂಡು ಹೋದರೆ ಒಂಥರ ಫೋಲ್ಡಿಂಗ್ ಥರ ಬಂದುಬಿಡುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನೀವು ಆ ಥರ ಮಾಡ್ಕೊಂಡು ಹೋಗ್ಬೋದು. ಸೊ ತುಂಬ ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಈಸಿ ಕೂಡ ಇದೆ. ವಿತಿನ್ ಹಾಫ್ ಆನ್ ಅವರ್ ಇಲ್ಲಾಂದರೆ 1 ಅವರಲ್ಲಿ ಕೂಡ ನೀವು ಮಾಡಿಬಿಡ್ತೀರಾ ಈ ಥರ ಡಿಸೈನು. ಅದು ತುಂಬಾ ಚೆನ್ನಾಗಿದೆ. ರೇಷ್ಮೆ ಸ್ಯಾರಿಗಿಲ್ಲ ಅಂದರೆ ಬಾರ್ಡರ್ ಸ್ಯಾರಿಗೂ, ಆ ಥರ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಡಿಸೈನ್ ಹಾಕಿ ನೋಡಿದರೆ. ನೀವು ಬಾರ್ಡ್ರ್ ಲೇಸ್ ಥರ ಬಂದುಬಿಡುತ್ತೆ. ಇದಕ್ಕೆ ಯಾವುದೇ ಥರ ಕುಚ್ಚೇನೂ ಇಲ್ಲ ಫ್ರೆಂಡ್ಸ್. ಇದಕ್ಕೆ ನಿಮ್ಗೆ ಕುಚ್ಚು ಬೇಕು ಅನ್ನೋದಾದ್ರೆ ನೀವು 3, 4 ಈ ಥರ ಬಿಟ್ಟು 4 ಚೈನ್ ಹಾಕಿಬಿಟ್ಟು ನೀವು ಕುಚ್ಚನ್ನು ಕಟ್ಕೋಬೋದು. ಆ ಥರ ಕೂಡ ಮಾಡ್ಬೋದು. ನಾನು ಸಿಂಪಲ್ ಲೇಸ್ ಥರ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಅದೇ ಥರ ತೋರಿಸಿದ್ದೀನಿ. ನಾನು ಯಾವುದೂ ಕುಚ್ಚು ಬರೋ ಥರ ಹಾಕ್ಕೊಂಡಿಲ್ಲ ಇದಕ್ಕೆ. ಸೊ ಅದಕ್ಕೋಸ್ಕರ ಆ ಥರ ಕೂಡ ಹಾಕ್ಬೋದು. ಅದು ನಮ್ಮದು ಐಡಿಯಾ ಫ್ರೆಂಡ್ಸ್. ನಾವು ಯಾವ ಥರ ವೆರಿಫೈ ಮಾಡ್ತೀವಿ ಇದ್ರ ಮೇಲೆ ನಾವು ಡಿಸೈನನ್ನು ಹಾಕ್ಕೊಂಡು ಹೋಗ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ. ಸೊ ಮತ್ತೆ ನಾನು ದಾರನ ಉದ್ದ ಎಳೆದುಬಿಟ್ಟು ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ನೋಡಿ, ಸೂಜಿ ಮೇಲೆ ಒಂದು ಸರಿ ದಾರನ ತೊಗೊಂಡು ಏನು ಡಬಲ್ ಕ್ರೋಶ ಮಾಡಿದ್ದೀವಲ್ವ ಅದರ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ತಬೇಕು. ಆವಾಗ ಸೂಜಿ ಮೇಲೆ 2 ದಾರ ಬರುತ್ತೆ. ಸೊ 2 ದಾರದಿಂದ ಒಂದನ್ನು ಮೇಲಕ್ಕೆ ಎತ್ಕೋಬೇಕು. ಸೊ ಮತ್ತು ಸೂಜಿ ಮೇಲೆ ದಾರ ತೊಗೊಂಡ್ಬಿಟ್ಟು ಸೇಮ್ ಪ್ರೊಸೆಸರ್ ಅದೇ ಥರ 2ಕ್ಕೆ1 ಮಾಡಿಬಿಟ್ಟು ಸೂಜಿ ಮೇಲೆ ದಾರನ ಗ್ರಿಪ್ಪಾಗಿ ಇಟ್ಕೋಬೇಕು. ಸೊ ನಾನು 6ರಿಂದ 7 ಡಬಲ್ ಕ್ರೋಶನ ಮಾಡಿ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನೀವು ಎಲ್ಲ ದಾರಕ್ಕೂ ಒಂದೇ ದಾರನ ಎಳೆದ್ಬಿಟ್ಟು ಲಾಕ್ ಮಾಡ್ಕೊಂಡು ಬಿಡಬೇಕು. ಆವಾಗ ಒಂದು ಪಫ್ ರೆಡಿ ಆಗುತ್ತೆ. ಸೊ ನೋಡಿ, ಪಫ್ ರೆಡಿ ಆಗುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳೋಕೆ ಹೋಗಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ನೋಡಿ, ಇದೇ ಥರ ನೀವು ಪಫ್ ಥರ ಫಾರ್ಮ್ ಆಗುತ್ತೆ ನಿಮಗೆ. ಸೊ ಅಷ್ಟು ಎಲ್ಲ ಆದಮೇಲೆ ಎಲ್ಲದಕ್ಕೂ ಸೇರಿ ದಾರನ ಎಳೆದ್ಬಿಟ್ಟು ಒಂದು ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ, ಒಂದು ಲಾಕನ್ನು ಮಾಡಬೇಕು. ಲಾಕ್ ಮಾಡಿ. ಸೊ ಲಾಕ್ ಆದಮೇಲೆ ಮತ್ತೆ 5 ಚೈನನ್ನು ಹಾಕಿಬಿಟ್ಟು ನೀವು ಥ್ರೆಡ್ಡನ್ನು ಉಲ್ಟಾ ಮಾಡ್ಕೋಬೇಕು. ಅಂದರೆ ಲೇಸ್ನ ಉಲ್ಟಾ ಮಾಡಿ ಅಲ್ಲೇನು ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ, ನಿಮಗೆ ಕರೆಕ್ಟಾಗಿ ಕಾಣಿಸುತ್ತೆ ಗ್ಯಾಪು. ಆ ಗ್ಯಾಪಲ್ಲಿ ನಾವು ಹೋಗಿ ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ, ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ರೈಟ್ ಮಾಡ್ಕೊಳ್ಳಿ ಬಟ್ಟೆನ. ಇನ್ನೂ ಒಂದು ಲಾಕನ್ನು ಮಾಡಿ, ಸಿಂಗಲ್ ಲಾಕ್ನ ಮಾಡಿ. ಸೊ ಸಿಂಗಲ್ ಲಾಕ್ ಆದಮೇಲೆ ಏನು 5 ಚೈನ್ ಹಾಕಿದ್ದೀವಲ್ವ ಅದಕ್ಕೆ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದೇ ಥರ ನೀವು ಬೇಸ್ ಲೈನನ್ನು ಇದೇ ಥರ ಕಂಟಿನ್ಯೂ ಮಾಡಿ. ಇದಕ್ಕೆ ಯಾವುದೇ ಸ್ಟೆಪ್ ಇಲ್ಲ, ಒಂದೇ ಸ್ಟೆಪ್ಪಲ್ಲಿ ಆಗೋ ಥರ ಡಿಸೈನು ಇದು. ಸೊ ನೋಡಿ, ಈ ಥರ ಕರೆಕ್ಟಾಗಿ ಹಾಕ್ಕೊಂಡು ಹೋಗಬೇಕು. ನಾನು ಇದೇ ಥರ ಕಂಟಿನ್ಯೂ ಆದಮೇಲೆ
ಫೈನಲ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಫುಲ್ ಫೈನಲ್ ಆಗಿ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ಥರ ಬಂದಿದೆ ಲೇಸ್ ಡಿಸೈನು, ಹೇಗೆ ಅನಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ಲ. ಫುಲ್ ಬಾರ್ಡರ್ ಲುಕ್ಕು ಮತ್ತು 3 ಚೈನ್ ಲಾಸ್ಟ್ ಎಂಡಲ್ಲಿ ನಾನು 3 ಚೈನನ್ನು ಹಾಕಿ ಸ್ವಲ್ಪ ದಾರದಾಗ ಕಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈ ಥರ ಕಟ್ ಮಾಡಿದ್ದೀನಿ. ಇದು ಲಾಸ್ಟಲ್ಲಿ ನಮಗೆ ಸ್ವಲ್ಪ ಗ್ಲೂಯಿಂದ ಪೇಸ್ಟ್ ಮಾಡಿದರೆ ಫಿನಿಶಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ರಲ್ಲ ಈ ಥರ ನಮಗೆ ಡಿಸೈನ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಲೇಸ್ ಥರ ಒಂಥರ ಡಿಫ್ರೆಂಟ್ ಲುಕ್ಕು ಕೊಡುತ್ತೆ. ಇದು ತುಂಬ ಹೈಲೈಟ್ ಲುಕ್ ಅಂತ ಅನಿಸಲ್ಲ. ಸಿಂಪಲಾಗಿ ಯಾರಿಗೆಲ್ಲ ಕುಚ್ಚೇ ಬೇಡ ನಮಗೆ ಅಂತ ಇರ್ತಾರಲ್ಲ ಅಂಥವ್ರಿಗೆ ಈ ಥರ ಡಿಸೈನ್ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಹಾಕ್ತಾ ಇರೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.